ಹೇಳಿದ್ರು. ವೆರಿ ಗುಡ್. ಧರ್ಮನ ಪಾಲ್ಸೋರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ಆ ಬಟ್ಟೆ ಈಗ ಎಲ್ಲಿದೆ ಅಂತ ಗೊತ್ತಾ? ಹ? ಇನ್ನೆಲ್ಲಿ ಬಟ್ಟೆ? ಗಾಳಿಗೆ ಹಾರ್ಕೊಂಡು ಹೊಟ್ಟೋಯ್ತಲ್ಲ, ಇನ್ನೇನ್ ಸಿಗಲ್ಲ. ಪಕ್ಕದ ಬೀದಿಯಲ್ಲಿರೋ ಅಮ್ಮನವ್ರ ಗುಡಿ ಗೋಪುರದ ಮೇಲೆ ಬಿದ್ದಿತ್ತು. ರಿಯಲಿ? ವಿಶಾಲಾಕ್ಷಮ್ಮನವ್ರ ಮೇಲೆ ಭಾರ ಹಾಕಿ ಮಾಡಿದಂಥ ಕೆಲಸ ಆಗಿರೋದ್ರಿಂದ ಹಾಗೆ ನಡೀತು ಅನ್ಸತ್ತೆ. ಹ, ನಿಜಾನೇ ವಿಶಾಲ್. ಇಲ್ಲ ಅಂದ್ರೆ ಮರದಿಂದ ಎತ್ಕೊಂಡ ಬಟ್ಟೆ ನೈನಿ ಕೈ ತಪ್ಪ ಹೋಗೋದಂದ್ರೆ ಏನು? ನಾವೆಲ್ರೂ ಆ ಬಟ್ಟೆನ ಹಿಡ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಕೈಗೆ ಸಿಗದೆ ಗಾಳಿಗ್ ಹಾರೋಗಿ ಅಮ್ನವ್ರ ಗೋಪುರಕ್ಕೆ ಸಿಕ್ಕಾಕೊಂಡಿದೆ ಅಂತಂದ್ರೆ ಇದೊಂದು ಅದ್ಭುತ ಅಂತಾನೆ ಅನ್ಕೋಬೇಕು. ನೈನಿ ಕೇಳಿದ್ರೆ ಹೀಗ್ ನಡೀತು ಅಂತ ಹೇಳ್ಬಿಡಿ ಅತ್ಗೆ. ಬಟ್ಟೆ ಹಾರೋಗಿದ್ ನೋಡಿದ್ಲಲ್ವಾ? ಅದು ಹಾಗಲ್ಲ. ದಮ್ಮಕ್ಕ ಮರಕ್ಕೆ ಬೊಟ್ಟಿಟ್ಕೊಡೋದು, ಬಟ್ಟೆ ಗಾಳಿಗೆ ಹಾರ್ ಹೋಗಿದ್ದು, ಈ ವಿಷಯಗಳು ಯಾವುದು ಯಾರಿಗೂ ಹೇಳ್ಬೇಡಿ ಅಂತಿದ್ದೀನಿ. ಹಾ, ಇಲ್ಲ ಬಿಡು ವಿಶಾಲ್, ಈ ಸರ್ತಿ ಹುಷಾರಾಗಿರ್ತೀನಿ. ಅದ್ಗೆ ಮಾಮ್ಗೆ ಮಗು ಮೇಲೆ ಡೌಟ್ ಬಂದಿದೆ ಅನ್ಸ್ತಿದ್ಯಾ? ನೋ ವೇ. ಗಾಯತ್ರಿ ಮೇಲೆ ಅನುಮಾನ ಪಡಕ್ಕೆ ಚಾನ್ಸೇ ಇಲ್ಲ. ಏನ್ ಮಾಡಿದ್ರು ಅವ್ರ ಪ್ರಯೋಗನೋ ಪ್ರಯತ್ನನ ಮಾಡೋದ್ ಬಿಟ್ರೆ ಡೈರೆಕ್ಟ್ ಆಗಿ ನಿಜಾನ್ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಮಗು ತಲೆ ಮೇಲೆ ಸೆರಗಿನ ಹಾಗೆ ಬಟ್ಟೆ ಇಟ್ವಿ ಅಂತ ಅಬ್ಸರ್ವ್ ಮಾಡಿರೋ ಹಾಗಿದೆ. ಅದಕ್ಕೆ ಹಾಗೆ ಮಾಡೋಣ ಅಂತ ಹೇಳಿದಾರೆ. ನಮ್ಮ ಮಕ್ಕಳು ಕೂಡ ಸಾಮಾನ್ಯದವ್ರು ಏನಲ್ಲ ವಿಶಾಲ್. ಎಷ್ಟೇ ಕಷ್ಟ ಬಂದ್ರು ಹುಷಾರಾಗಿ ಡೀಲ್ ಮಾಡ್ಕೋತಾರವ್ರು. ಅಖಂಡ ಸ್ವಾಮಿ ಆಲ್ಮೋಸ್ಟ್ ಗಾಯತ್ರಿ ಬಗ್ಗೆ ಎಲ್ಲ ನಿಜಾನೇ ಹೇಳ್ತಾ ಬರ್ತಿದ್ದಾರೆ. ಆದ್ರೆ ವಲ್ಲಭ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ನಡೆಯೋದೆಲ್ಲ ನಮ್ ಒಳ್ಳೇದಕ್ಕೆ. ಆದ್ರೂ ಮುಂದಿನ ಸಲ ಏನೇ ಆದ್ರೂ ನನ್ನ ಅತ್ತೆ ನನ್ನ ಗಂಡ ಸಕ್ಸೀಡ್ ಆಗ್ಬಾರ್ದು. ನಿನಗೆ ಬುದ್ಧಿ ಇದೆಯೇನೆ? ಪರ್ಮಿಷನ್ ಇಲ್ದ್ರೆ ಅವ್ರ ರೂಮಿಗೆ ಹೇಗೆ ಹೋಗ್ತೀಯ ನೀನು? ನಮ್ ರೂಮ್ಗೆ ನಮ್ಮ ಅಕ್ಕ ಬರ್ತಿರಲ್ವಾ? ವಿತಂಡವಾದ ಮಾಡ್ಬೇಡ್ವೆ, ಹೇಳಿದನ್ ಕೇಳೋ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಸಾಕು. ಈ ಡ್ರೆಸ್ನ ನಮ್ಮ ಅಕ್ಕ ಆಗ್ಲಿ ನಿಮ್ ಬ್ರೋ ಆಗ್ಲಿ ಯಾರಿಗೋಸ್ಕರ ತಗೊಂಡ್ ಬಂದಿರ್ತಾರೆ? ಆಬ್ವಿಯಸ್ಲಿ ಗಾನವೀಗ ಗಾಯತ್ರಿಗೋ ತಗೊಂಡ್ ಬಂದಿರ್ತಾರೆ. ತಗೊಂಡ್ ಬಂದಿರೋರು ಒಂದ್ಸಲಿನಾದ್ರೂ ಇದನ್ನ ಮಕ್ಳಿಗೆ ಹಾಕ್ಬೇಕಲ್ವಾ? ಆದ್ರೆ ಇಲ್ಲಿವರೆಗೂ ಈ ಡ್ರೆಸ್ನ ಮಕ್ಳಿಗೆ ಹಾಕಿರೋದನ್ನ ನಾನ್ ನೋಡೇ ಇಲ್ಲ. ಇದರಿಂದ ನಿನ್ಗೇನ್ ಪ್ರಾಬ್ಲಮ್? ಮುಚ್ಚಿಡೋದ್ರಿಂದ ಏನ್ ಲಾಭ? ತಗೊಂಬಂದಿರೋದೇ ಪ್ರಾಬ್ಲಮ್ ಅನ್ನೋ ತರ ಹೇಳ್ತೀಯಲ್ಲ. ತೆಗ್ದಿಡೋದ್ ಬೇರೆ, ಮುಚ್ಚಿಡೋದ್ ಬೇರೆ. ಮಂಚದ ಕೆಳಗಿಟ್ಟಿದ್ರು. ಮಂಚದ ಮೇಲಿಟ್ಟಿರ್ತಾರೆ, ನೀನ್ ಕೆಳಗೆ ಅಂತ ಹೇಳಿದ್ರೆ ಯಾಕೆ ಹೀಗೆ ಮಾಡಿದ್ರು ಅಂತ ನಾನ್ ಯೋಚನೆ ಮಾಡ್ಬೇಕು ಅಂತ ಹೀಗೆ ಹೇಳ್ತೀಯ. ನನ್ ಮಾತಿನ ಮೇಲೆ ನಿಮಗ್ ನಂಬಿಕೆ ಅಲ್ವಾ? ನಾನ್ ಹೇಳೋದ್ನ ನೀವ್ ಒಂದ್ಸಲ ಆದ್ರೂ ನಂಬಿ. ಅದ್ಬಿಡಿ, ಇವಾಗ ನೀನ್ಯಾಕೆ ಮಂಚದ ಕೆಳಗಡೆ ತೋರ್ದೆ? ಮನ್ಮತ್ತೇನಾದ್ರು ನಮ್ಮ ಅಕ್ಕ ಬಾವನ್ ರೂಮಲ್ಲಿರೋ ಮಂಚದ ಕೆಳಗಿರ್ಬೋದೇನೋ. ಅದಕ್ಕೆ ಅವರಿಬ್ರು ಯಾವಾಗ್ಲೂ ಅನ್ಯೋನ್ಯವಾಗಿರ್ತಾರೆ ಅಂತ ಚೆಕ್ ಮಾಡಕ್ ಹೋಗಿದ್ದೆ. ಸ್ಟ್ರೈಟ್ ಆಗಿ ಹೇಳಿಲ್ಲ ಅಂದ್ರೆ ಕಷ್ಟದಲ್ಲಿ ಸಿಕ್ಕಾಕೋತೀಯ. ಉಲುಚಿ ಪುಟ್ಟಿ ಆಟ ಆಡೋ ಬಾಲ್ನ ತಗೊಂಡ್ ಹೋಗ್ತಿರ್ಬೇಕಾದ್ರೆ ಅದು ಕೈ ಜಾರಿ ಅವ್ರ ರೂಮ್ ಒಳಗ್ ಹೋಯ್ತು. ಅದನ್ನ ಹುಡುಕ್ತಿರ್ಬೇಕಾದ್ರೆ ಮಂಚದ ಕೆಳಗೆ ಈ ಡ್ರೆಸ್ ಸಿಕ್ತು. ದೊಡ್ಡ ರಹಸ್ಯ ಕಂಡಿಡ್ದಂಗೆ ಓವರ್ ಆಗಿ ಆಡ್ಬೇಡ. ಗೊತ್ತಾಗ್ದಾನೆ ಮಕ್ಕಳು ಮಂಚದ ಕೆಳಗಡೆ ಬೀಳ್ಸಿರ್ತಾರೆ, ಅದು ಹಾಗೆ ಉಳ್ಕೊಂಡು ಈಗ ನಿನ್ ಪಾಪಿಸ್ಟ್ ಕಣ್ಗೆ ಬಿದ್ದಿದೆ ಅದು. ನಿಮಗ್ ಪುಣ್ಯ ಮಾಡಿರೋ ಕಣ್ಣಿರೋದಿಕ್ಕೆ ಅದಕ್ ದೃಷ್ಟಿ ಆಗ್ಬಾರ್ದು ಅಂತ ನೀವ್ ಕನ್ನಡಕ ಹಾಕೋತೀರಾ ಅನ್ಸುತ್ತೆ. ತಲೆ ಕೆಟ್ಟೋಳ್ ತರ ಮಾತಾಡ್ಬೇಡ, ಹಲ್ಲು ಉದುರಿಸ್ಬಿಡ್ತೀನಿ ನಾನು. ನೀವ್ ಹೇಳಿದ್ರೆ ಕರೆಕ್ಟು, ನಾನಂದ್ರೆ ರಾಂಗು, ಅಷ್ಟೇನಾ? ಜಾಸ್ತಿ ಮಾತಾಡ್ದೆ ಹೋಗಿ ಅದಕ್ಕೆ ಕೊಟ್ಬಾ. ನಾನ್ ಹೋಗಲ್ಲ. ಅದೇ ಸರಿ ಯಜಮಾನ್ರೆ, ಕುದುರೆ ಹೆಸರಲ್ಲಿ ಈ ಪತ್ರನ ಯಾರು ಬರ್ತಿರ್ಬೋದು ಅಂತೀರಾ? ನಂಗೆ ಗೊತ್ತಿಲ್ಲ. ಹ್ಯಾಂಡ್ ರೈಟಿಂಗ್ ಇಂದ ಕಂಡುಹಿಡಿಯಕ್ಕಾಗಲ್ವಾ? ಇದಕ್ಕೂ ಮೊದಲು ಎಲ್ಲೂ ನೋಡಿಲ್ಲ. ತಿಲೋತ್ತಮ್ಮ ಅವ್ರಿಗೆ ಬರ್ದಿರೋದು ಅಂತ ಅರ್ಥ ಆಗ್ತಿದೆ. ಆದ್ರೆ ಕುದುರೆ ಅಂತ ನೀನ್ ಹೆತ್ತ ತಾಯಿ ಪ್ರೀತಿಸಿರ್ಬೇಕಾದ್ರೆ ಅದೇ ಕುದುರೆ ಈ ಅಮ್ಮನ್ ಯಾಕೆ ಶತ್ರುವಾಗಿ ನೋಡ್ಬೇಕು?
ಓಯ್ ಡಮ್ಮಕ್ಕ, ಆ ಕುದುರೆನೇ ಶತ್ರು ಆಗಿ ನಮಗ್ ಲೆಟರ್ ಬರ್ದಿರೋ ತರ ಹೇಳ್ತಾ ಇದೀಯಲ್ಲ ನೀನು. ಅಯ್ಯೋ, ವಾಯು ಹೆಸರಲ್ಲಿ ಯಾರೋ ಬರ್ದು ನಮ್ಮ ಮಾಮ್ನ ಹೆದರ್ಸ್ಬೇಕು ಅನ್ಕೊಂಡಿದಾರ ಅಷ್ಟೇ. ಬ್ರೋ, ಗಾಯತ್ರಿ ಎಸ್ಟೇಟ್ಸು ಕುದುರೆ ಮುಖದಿಂದ ಸ್ವಲ್ಪ ದೂರದಲ್ಲಿದೆ. ಕೊರಿಯರ್ ಕೂಡ ಅಲ್ಲಿಂದಾನೆ ಬಂದಿದ್ದು. ಇವಾಗ ಅಲ್ಲಿ ಯಾರಿದ್ದಾರೆ ಬ್ರೋ? ಎಸ್ಟೇಟ್ಸ್ ನೋಡ್ಕೊಳ್ಳೋ ವಾಚ್ಮ್ಯಾನ್ ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ. ಅವರು ಕೂಡ ವಯಸ್ಸಾಗಿರೋವ್ರೆ. ಕುದುರೆ ಕಾಲಿರೋ ಗೊಂಬೆನ ಯಾಕೆ ಕಳ್ಸಿದ್ದಾರೆ? ಅರ್ಥ ಆಗ್ತಿಲ್ವಲ್ಲ. ಕುದುರೆ ಒತ್ತ ಹಾಗೆ ಒಂದ್ಸಲ ಅನ್ಸಿತ್ತು, ಇನ್ನೊಂದ್ಸಲ ವಿಶಾಲಾಕ್ಷಿ ಕಾಲಿಗೆ ಬದಲು ಕುದುರೆ ಕಾಲ್ ಕಾಣಿಸಿ ನನ್ನ ಎದೆಗೆ ಒತ್ತಿದ್ದನ್ನ ನೋಡಿದ್ರಿ. ಈಗ ಕುದುರೆ ಕಾಲಿನ ಗೊಂಬೆ ಅಂದ್ರೆ ನನ್ನನ್ನು ಯಾರೋ ಟಾರ್ಗೆಟ್ ಮಾಡಿ ಇದನ್ನೆಲ್ಲ ಮಾಡ್ತಿದ್ದಾರೆ. ಅದು ಯಾರು ಅಂತ ಗೊತ್ತಾಗ್ಬೇಕು. ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೆಟ್ ಮಾಡ್ಕೋಬೇಡಿ ಅತ್ತೆ, ಏನ್ ನಡೆದ್ರು ನಮ್ಮ ಒಳ್ಳೇದಕ್ಕೆ ಅನ್ಕೊಳ್ಳಿ. ಬ್ರೋ, ಆ ಎಸ್ಟೇಟ್ಸ್ ಬಗ್ಗೆ ನನಗೆ ಪೂರ್ತಿ ತಿಳ್ಕೋಬೇಕು ಅನಿಸ್ತಿದೆ.